ಎಲ್ಲ ಬರ್ತಾರಲ್ಲ. ಮಕ್ಕಳಲ್ಲಿ ಗೊಂದಲ ಇದೆ, ವಿ ವಿಲ್ ಸಾರ್ಟ್ ಇಟ್ ಔಟ್. ಬಟ್ ನಾವು ಆಯ್ಕೆ ಮಾಡೋದಕ್ಕಿಂತ ಮುಂಚೆನೆ ಅದು ಸ್ಪಷ್ಟೀಕರಣ ಚರ್ಚೆ ಮಾಡ್ಲಿಕ್ಕಿಲ್ವಾ? ಅವರು ಪಾಪ ಶಿಷ್ಯ ವೇತನ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು. ಆಯ್ತು, ಮತ್ತೆ ಅರ್ಥ ಮಾಡ್ಕೊಳ್ತಾರೆ. ಶಿಷ್ಯ ವೇತನ ಅಂದ್ರೆ ಏನ್ ಹೇಳಿ ನೋಡಿ. ಬಾಲಕೃಷ್ಣ ಮಾತಾಡಿ. ಶಿಷ್ಯ ವೇತನ ಅಂದ್ರೆ ಏನು ಅಂತ ಕೇಳಿ. ಬಾಲಕೃಷ್ಣ ಅವರೇ ಸರ್, ನಾನು ಒಪ್ಕೊಂಡಿದ್ದೀನಿ. ಅವ್ರು ಬೇರೆ ಉದ್ಯೋಗ ಮಾಡಲ್ಲ, ಅವ್ರ ಖರ್ಚಿಗೆ ದುಡ್ಬೇಕು ಸರ್. ಆಯ್ತು ನೋಡಿ, ಅಲ್ಲೇ ಇರಲಿ, ಸ್ಥಳೀಯರಾಗಿರ್ಲಿ, ಮನೆ ಪಕ್ಕದಲ್ಲೇ ಇರಲಿ. ಹೇಳಿ ಉತ್ತರದಲ್ಲಿ ಹೇಳ್ತಾರೆ. ಅಲ್ಲಲ್ಲ ನೋಡಿ ಸರ್, ಈಗ ನಾವು ಸಭಾಧ್ಯಕ್ಷವಾಗಿ ಇದನ್ನ ನಾವು ತೆಗಳಬೇಕಂತ ಅಲ್ಲ. ಇಲ್ಲ, ತಮ್ಮ ಒಂದು ಸರ್ಕಾರ ಆಜ್ಞೆಯನ್ನು ಮಾಡಿದ್ಮೇಲೆ KKRDB ಸರ್ಕಾರಕ್ಕಿಂತ ದೊಡ್ಡವರ ಆಂಬಿಗ್ವಿಟಿ ಇದೆ. ಅಲ್ಲ, KKRDB ಸರ್ಕಾರಕ್ಕಿಂತ ದೊಡ್ಡವರ. We can form our rule. You can't. Once government has made ಸರ್, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಒಂದ್ ಸೆಕೆಂಡ್ ನೀವು ಅರ್ಥ ಮಾಡಿಕೊಳ್ಳಿ. ಆರ್ಡರ್ ತಂದಾದ್ಮೇಲೆ ಅಶ್ವಥ್ ಅವ್ರೆ, either you should get the government order withdrawn. ಅಶ್ವಥ್ ಅವ್ರು ಹೇಳ್ದು ಕೇಳಿ. 2 ಆರ್ಡರ್ ಇದೆ. ಒಂದು ಸ್ಟೇಟ್ ಆರ್ಡರ್ ಇದೆ, ಅದು ಎಲ್ಲಾ ಜಿಲ್ಲೆಗೆ ಸೀಮಿತ ಆಗಿದೆ. ಗುಲ್ಬರ್ಗ ಕೂಡ ಸೀಮಿತವಾಗಿರ್ತದೆ. ಅದೊಂದು ಕಂಪ್ಲೀಟ್ ಆಗಿ ಒಂದು ನಡೀತಾ ಇದೆ. ಇನ್ನೊಂದು ಅಡಿಷನಲ್ ಆಗಿ ಸಲ್ಯ ಮಾಡಿದೆ. ಡಿಸ್ಟ್ರಿಕ್ಟ್ ಆರ್ಡರ್ ಬಂದಾಗ ಸ್ಟೇಟ್ ಆರ್ಡರ್ ಕ್ಯಾನ್ಸಲ್ ಆಗ್ಲಿಲ್ಲ. ಸ್ಟೇಟ್ ಆರ್ಡರ್ ನ ಫೆಸಿಲಿಟಿ ಸಿಕ್ಕುವುದು ಈ ರಾಜ್ಯದ ಎಲ್ಲ ಜಿಲ್ಲೆಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಎಡಿಷನಲ್ ಆಗಿ ಗುಲ್ಬರ್ಗದಲ್ಲಿ ಹಿಂದೆ ಪ್ಲಾನ್ ಮಾಡ್ತಾ ಇದೆ. ಅದರ್ಸ್ ಎಡಿಷನಲ್ ಸರ್. ಬಟ್ ಗವರ್ನಮೆಂಟ್ ಆರ್ಡರ್ either they should tell it is not applicable to ಡಾಕ್ಟರ್ applicable ಅಂತ ಹೇಳಬೇಕು. ಶಿಷ್ಯ ವೇತನ ಅಂದ್ರೆ ಏನು ನಾನು ತಿರಸ್ಕಾರ ನೋಡಿ. ವಿರೋಧ ಪಕ್ಷ ನಾಯಕರು ಹೇಳ್ತಾರೆ ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಇಷ್ಟು ಕಾಳಜಿ ಇದ್ದಿದ್ರೆ, ಅಧ್ಯಕ್ಷರೇ, ಇದು ಆಗಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಾನು ಅಡಿಗಲ್ ಮಾಡಿದ್ದೆ. 4.5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ದಾಗ ಆ ಕಡೆ ತಿರುಗು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಮಾಡ್ಬಿಟ್ಟು ಫಂಕ್ಷನ್ ಮಾಡಿದ್ದೀವಿ. ಅದು ಪ್ರಬುದ್ಧ ಅಕಾಡೆಮಿ ನೀವು ಗೊತ್ತೇ ಇಲ್ಲ ಸರ್ ನಿಮ್ಗೆ. ಬಾಲಕೃಷ್ಣ ಮಾತಾಡಿ. ಸರ್ಕಾರ ಇದ್ದಾಗ ಆಯ್ತು, ಮಾತಾಡಿ. ಪ್ರಬುದ್ಧ ಅಕಾಡೆಮಿ ಅಶ್ವಥ್ ಕೂತ್ಕೊಳ್ಳಿ. ನಿಮ್ ಸರ್ಕಾರದಲ್ಲಿ ಯಾಕೆ ಪರ್ಸನಲ್ ಚರ್ಚೆ ಮಾಡ್ತೀರಿ? ಅಲ್ಲಿ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ. ಬಾಲಕೃಷ್ಣ ಸರ್ಕಾರದಲ್ಲಿ ಬಾಲಕೃಷ್ಣ ಬೇಗ ಮಾತಾಡಿ. ಬೇರೆಯವರು ಕೂಡ ಮಾತಾಡಲಿಕ್ಕೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ಇದೆ. 17ನೇ ಬಡ್ಜೆಟ್ ಅನ್ನ ನೆಕ್ಸ್ಟ್ ಪೊನ್ನಣ್ಣ ಅವರು ಧನ್ಯವಾದಗಳು. ಇವತ್ತು 4,48,400